ಧರ್ಮಸ್ಥಳದ್ದು ವಿಚಾರದಲ್ಲಿ ಲೆಟರ್ ಕೊಟ್ಟಿದ್ರಿ, ರಿಪೋರ್ಟ್ ಕೊಡಿ ನಮಗೆ ಅಂತ. ಅದು ಬಂತ, ರೆಸ್ಪಾನ್ಸ್ ಬಂತ? ಇಲ್ಲ ಕೊಟ್ಟಿಲ್ಲ, ಖಂಡಿತವಾಗ್ಲೂ ಕೊಡ್ತಾರೆ. ನಾನು ಚರ್ಚೆಯಲ್ಲಿದ್ದೀನಿ. SIT ಅವರ ಚೀಫ್ ಜೊತೆನೂ ಸಹ ನನ್ನ ಮೀಟಿಂಗ್ಸ್ ನಡೀತಾ ಇರುತ್ತೆ. ಸೊ ಕೆಲವೊಂದು ಕೋರ್ಟ್ ದಲ್ಲಿ ತೀರ್ಮಾನ ಆದ್ಮೇಲೆ ಅದನ್ನ ನನಗೆ ವರದಿಯನ್ನ ಕಳಿಸ್ತೀವಿ ಮತ್ತೆ ತನಿಖೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನೂರಾರು ಮಹಿಳೆಯರ ಅಲ್ಲಿ ಹತ್ಯೆಯಾಗಿದೆ, ಬೇಕಾಗಿದೆ ಅಂತ ಒಂದು ಇದೆ. ಅದರ ಆಧಾರದ ಮೇಲೆ ನೀವು ರಿಪೋರ್ಟ್ ಕೊಟ್ಟಿದ್ರಿ. ಈಗ ಆ ರಿಪೋರ್ಟ್ ಯಾರ ಆಧಾರದಲ್ಲಿ, ಹೇಳಿಕೆಗಳ ಆಧಾರದಲ್ಲಿ ಕೊಟ್ಟಿದ್ರಿ, ಅವರೇ ಈಗ ಕಾನ್ಸ್ಪಿರೇಟರ್ ಇದರಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ರಿಪೋರ್ಟ್ ಪೊಲೀಸರು ಏನು SIT ರಿಪೋರ್ಟ್ ಕೊಟ್ಟಿದ್ದಾರೆ, ಅವರ ಯಾರ ರಿಪೋರ್ಟ್ ಅಲ್ಲಿ ಯಾರು ದೂರಿದ್ರು, ಅವರ ದೂರಿದ ಪ್ರಕಾರ ನೀವು ಅವರಿಗೆ ಸರ್ಕಾರಕ್ಕೂ ಮನವಿ ಮಾಡಿದ್ರಿ. ಈಗ ಅವರೇ ಕಾನ್ಸ್ಪಿರೇಷನ್ ಮಾಡುವ ಇದರಲ್ಲಿ ಇಲ್ಲ. ನೋಡಿ, ಒಂದು ಹೇಳ್ತೇನೆ, ಅಲ್ಲಿ ಕಾಣೆ ಆಗಿರೋದು ಸತ್ಯ, ಆಯ್ತಾ? ಹೆಂಗಾಯ್ತು, ಏನಾಯ್ತು, ಎಲ್ಲಿ ಹೋದ್ವು ಆ ಹೆಣ್ಣುಮಕ್ಳು, ಹೇಗ್ ಸತ್ರು, ಅದು ತನಿಖೆ ಆಗಬೇಕು. ಇಲ್ಲ ನೋಡಿ, ಒಂದು ಹೇಳ್ತೇನೆ, ಅಲ್ಲಿ ಕಾಣೆ ಆಗಿರೋದು ಸತ್ಯ, ಆಯ್ತಾ? ಹೆಂಗಾಯ್ತು, ಏನಾಯ್ತು, ಎಲ್ಲಿ ಹೋದ್ವು ಆ ಹೆಣ್ಣುಮಕ್ಳು, ಹೇಗ್ ಸತ್ರು, ಅದು ತನಿಖೆ ಆಗಬೇಕು. ಇವರೆಲ್ಲ ಒಂದು ಎವಿಡೆನ್ಸ್ ಮುಖಾಂತರ, ಇವರು ಎವಿಡೆನ್ಸ್ ಬರ್ತಾರೆ ಹೋಗ್ತಾರೆ, ಅದು ಅವರು ಕೋರ್ಟು ಮತ್ತೆ SIT ನೋಡ್ಕೋಬೇಕು. ಅದು ನಮ್ಗೆ ಸಂಬಂಧ ಇಲ್ಲ. ಅಲ್ಲಿ ಕಾಣೆಯಾಗಿರುವಂತ ಹೆಣ್ಣು ಮಕ್ಕಳು, ಅಲ್ಲಿ ಸತ್ತೋದ್ರು ಅಂತ ಹೇಳಿದಂತ ಹೆಣ್ಣು ಮಕ್ಕಳು, ಅವರನ್ನ ಯಾರು, ಎಲ್ಲಿ ಹೋದ್ರು, ಹೆಂಗೆ ಕಾಣೆ ಆದ್ರು, ಹೆಂಗ್ ಸತ್ತೋದ್ರು, ಅದನ್ನ ನಾವು ಕೇಳಿರೋದೇ ಹೊರತು ಅಲ್ಲಿ ಕಾಣೆಯಾಗಿರುವಂತ ಹೆಣ್ಣು ಮಕ್ಕಳು, ಅಲ್ಲಿ ಸತ್ತೋದ್ರು ಅಂತ ಹೇಳಿದಂತ ಹೆಣ್ಣು ಮಕ್ಕಳು, ಅವರನ್ನ ಯಾರು, ಎಲ್ಲಿ ಹೋದ್ರು, ಹೆಂಗೆ ಕಾಣೆ ಆದ್ರು, ಹೆಂಗ್ ಸತ್ತೋದ್ರು, ಅದನ್ನ ನಾವು ಕೇಳಿರೋದೇ ಹೊರತು ಇವರೆಲ್ಲ ಎವಿಡೆನ್ಸ್, ಸಾಕ್ಷಿ, ಇವ್ರು ಕೆಲವರು ಸುಳ್ಳು ಹೇಳ್ಬೋದು, ಕೆಲವರು ನಿಜ ಹೇಳ್ಬೋದು. ಬಟ್ ಇದು ತನಿಖೆ ಆಗಬೇಕು. ಆ ತನಿಖೆ ಆಗಬೇಕು ಅನ್ನೋದೇ ನಮ್ಮ ಪತ್ರದಲ್ಲಿ ಮೂಲ ಉದ್ದೇಶ. ಸೊ ಅದನ್ನ ನಾವು ವೇಟ್ ಮಾಡಬೇಕು, ಆ ತನಿಖೆ ಮುಗಿಯೋತನ. ಅದಕ್ಕೆ ಮಧ್ಯದಲ್ಲಿ ಹೇಳಲಿಕ್ಕೆ ನಮ್ಗೆ ಆಗೋದಿಲ್ಲ. ನಾವು ಅದ್ರ ಮೇಲೆ ವರದಿನೂ ಇದೆ, ಉಗ್ರಪ್ಪ ವರದಿ ಇದೆ. ಅಲ್ಲಿ ಜಯಮಾಲಾ ಅವರು ಒಂದು ವರದಿಯ ನೀವು ನೋಡಿ, ಅಲ್ಲಿ ಇಷ್ಟು ಜನ ಹೆಣ್ಣುಮಕ್ಳು ಕಾಣೆಯಾಗಿದೆ. ಇವತ್ತು ನೋಡಿ 20 ವರ್ಷ, ಅದು 20 ವರ್ಷಗಳ ಕಾಲ, ಟಿಲ್ 2012. ಈಗ ಆಲ್ರೆಡಿ 20 ವರ್ಷ ಆಗೋಗಿದೆ. ತನಿಖೆಗಳನ್ನ ಕೂಡಿಡಬೇಕು ಅಂತಂದ್ರೂ ಬಹಳ ಕಷ್ಟ ಇದೆ. ಮತ್ತೆ ಸಿಗುವಂತ ಮೂಳೆಗಳಲ್ಲೂ ಸಹ ಏನು DNA ಟೆಸ್ಟ್ ಆಗಲಿ ಬಹಳ ಕಷ್ಟ ಆಗುತ್ತೆ ನೀವು ತನಿಖೆ ಮಾಡ್ಲಿಕ್ಕೆ. ಹಾಗನ್ಬಿಟ್ಟು ನಾವೇ ಎಲ್ಲ ವಿಶ್ಲೇಷಣೆ ಮಾಡೋಕ್ ಸಾಧ್ಯ ಇಲ್ಲ. ಅದು ತನಿಖೆ ಮಾಡಿದಾಗ ಅದು ಒಂದು ವರದಿ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯ್ಬೇಕಾಗತ್ತೆ.